ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಪ್ರೀತಿಗೆ ಎಂದು ಕಾದಿರುವೆ, ನನ್ನ ಸನಿಹಕ್ಕೆ ಎಂದು ನೀ ಬರುವೆ, ನಿನಗಾಗೆ ಕಾಯುತ್ತಿರುವೆ ನಾ ಮನಸಾರೆ ಮನಸಾರೆ. ಒಲವಿಂದ ಬಂದು ಸೇರು ಬಾಳಿಗೆ, ಭೂಮಿ ಬಾನು ಚಂದ್ರ ತಾರೆ ತುಂಬ ಎಂದೆಂದು ನೀನೆ, ಎಲ್ಲವೂ ನೀನೆ. ಅಯ್ಯೋ, ನಾನೊಬ್ಳು ನಿಮ್ಮಿಬ್ಬರನ್ನ ಹೀಗೆ ನಿಲ್ಲಿಸ್ಕೊಂಡಿದ್ದೀನಿ. ಒಂದ್ ನಿಮಿಷ ಅಪ್ಪ. ಅಮ್ಮ ಅಪ್ಪ ಕುತ್ಕೊಳ್ಳಿ. ನಮ್ಮನೇಲಿ ಫರ್ನಿಚರ್ ಇಲ್ಲ, ತಪ್ಪು ತಿಳ್ಕೊಬೇಡಿ. ಏನಿದೆಯೋ ಅಷ್ಟೇ ಸಾಕು ಕಣೆ. ಬನ್ರಿ ಕುತ್ಕೊಳ್ಳಿ. ಕುತ್ಕೊಳ್ಳಿ. ಅಮ್ಮ ಅಪ್ಪ ಕುಡಿಯೋಕೆ ಏನಾದ್ರೂ ತರ್ತೀನಿ. ಅಯ್ಯೋ, ಅದೆಲ್ಲ ಏನು ಬೇಡ ಕಂದ, ನಾವೀಗ ತಾನೇ ಎಲ್ಲನೂ ಮುಗಿಸ್ಕೊಂಡ್ ಬಂದ್ವಿ. ಅಮ್ಮ, ನಮ್ಮನೇಲಿ ಒಂದ್ ಸ್ವಲ್ಪ ಕಾಫಿ ಕುಡಿದ್ರೆ ಏನೂ ಆಗಲ್ಲ. ಒಂದ್ ನಿಮಿಷ ತಂದೆ. ಬೆಳಿಗ್ಗೆ ಎಲ್ಲಿ ಹೋಗಿದ್ದೆ ನೀನು? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೇಳ್ಬಿಟ್ಟು ಹೋಗ್ಬೇಕಲ್ವಾ? ನೀನ್ ಕಾಣಿಸ್ತಿಲ್ಲ ಅಂತ ಎಲ್ರೂ ಎಷ್ಟು ಗಾಬರಿ ಆಗಿದೀವಿ ಗೊತ್ತಾ ಇಲ್ಲಿ. ನಿನ್ನೆಯಿಂದ ನಿನ್ ಮನ್ಸು ಬೇರೆ ಸರಿ ಇಲ್ಲ. ಎಲ್ಲಿ ಹೋದೆ ಅಂತ ನಾವೇನ್ ತಿಳ್ಕೋಬೇಕು? ಸೊಸೆ ಮುದ್ದು, ನಮ್ಮೆಲ್ರಿಗಿಂತ ನಿಮ್ಮತ್ತನೇ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ಲು ಕಣಮ್ಮ. ಆಗ್ಲಿಂದ ಕೇಳ್ತಾನೆ ಇದೀನಿ, ಸುಮ್ನೆ ನಿಂತಿದೀಯಲ್ಲ. ಏ ಇವ, ಎಲ್ಲೋ ಇದ್ಲು ನಿನ್ ಹೆಂಡ್ತಿ? ಅಮ್ಮು, ಇವ್ರು ಬೆಳಗ್ಗೆನೆ ಎದ್ದು ಆ ಶೆಡ್ ಹತ್ರ ಹೋಗಿ ಕೂತಿದ್ರು. ಇದಕ್ಕ ಗೌರಕ್ಕನು ಸಾಥ್ ಕೊಟ್ಟಿದ್ರು. ಇಬ್ರು ಮೂಲೆ ನೋಡ್ಕೊಂಡು ಕೂತಿದ್ರು. ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ ಅಂದ್ರೆ ಇವಳು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿದ್ದಾಳೆ. ಮಾತಾಡ್ತಾ ಇರಿ, ಬಂದೆ. ಯಾಕಂದ ಅಲ್ಲಿಗೆ ಹೋಗಿದ್ದೆ? ಅಮ್ಮ, ಯಾಕೋ ಮನ್ಸಿಗೆ ತುಂಬಾ ಬೇಜಾರಾಗಿತ್ತು. ಅದು ಅಲ್ದೆ ಪ್ರತಿದಿನ ಅಲ್ಲಿಗೆ ಹೋಗೋ ಅಭ್ಯಾಸ ಆಗ್ಬಿಟ್ಟಿತ್ತು. ಅಲ್ಲಿಗೆ ಹೋಗ್ದೆ ನನ್ನಿಂದ ಆಗ್ಲಿಲ್ಲ ಅಮ್ಮ. ನಿನ್ನ ಬೇಜಾರು ಆದಷ್ಟು ಬೇಗ ದೂರ ಆಗತ್ತೆ. ಅದನ್ನ ದೂರ ಮಾಡೋದಕ್ಕೆ ನಾನು ಏನೆಲ್ಲ ಪ್ರಯತ್ನ ಮಾಡಬೇಕೋ ನಾನು ಮಾಡ್ತಾ ಇದ್ದೀನಿ. ಇಷ್ಟರಲ್ಲೇ ಅಪರಾಧಿಗಳು ಯಾರು ಅಂತ ಗೊತ್ತಾಗತ್ತೆ. ನೀನದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಡ. ಅಪರಾಧಿ ಸಿಕ್ಕಿದ್ರು, ನಂದ್ ಯಾವುದೂ ತಪ್ಪಿಲ್ಲ ಅಂತ ಪ್ರೂವ್ ಆದ್ರೂ ನನ್ನಿಂದ ಯಾರು ಊಟ ತಗೊಳಲ್ಲಪ್ಪ. ಒಂದ್ಸಲ ಕಪ್ ಚುಕ್ಕೆ ಬಂದ್ರೆ ಅದನ್ನ ಅಳ್ಸಕ್ಕಾಗತ್ತಾ ಅಪ್ಪ? ತಪ್ಪು ಮಾಡಿದಾಗ ನಾವು ಅದ್ರ ಬಗ್ಗೆ ಭಯ ಪಡ್ಬೇಕು. ಅದೇ ತಪ್ಪು ಮಾಡಿಲ್ಲ ಅಂದ್ಮೇಲೆ ಆ ಕಪ್ಪು ಮಸಿ ಕೂಡ ನಿಲ್ಲಲ್ಲ ಕಂದ. ನೀನಿದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂತಾನೆ ನಿನ್ ಹತ್ರ ಮಾತಾಡೋದಕ್ಕೆ ನಾನು ನಿಮ್ಮಪ್ಪ ಬಂದಿರೋದು. ಥ್ಯಾಂಕ್ಸ್ ಅಮ್ಮ, ನನಗೋಸ್ಕರ ನೀವಿಬ್ರು ಇಲ್ಲಿ ಬಂದಿದ್ದಕ್ಕೆ. ನೋಡ್ ಮಗಳೇ, ನಾವೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂದ್ರೆ ಅದಕ್ಕೆ 106 ಅಡ್ಡಿ ಆತಂಕಗಳು ಎದುರಾಗುತ್ತೆ. ಏನೇ ಬಂದ್ರೂ ನಾವು ಧೈರ್ಯವಾಗಿ ಮುಂದೆ ಹೆಜ್ಜೆ ಇಡಬೇಕು. ಸತ್ಯದ ಪರ ಇರೋರು ಕುತಂತ್ರಿಗಳಿಗೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಇನ್ನೂ 10 ತೊಂದರೆಗಳು ನಿನ್ನ ಹುಡುಕೊಂಡು ಬರ್ಲಿ, ನೀನು ಯಾವುದೇ ಕಾರಣಕ್ಕೂ ಹೆದರ್ಕೋಬೇಡ. ಯಾಕಂದ್ರೆ ನಿನ್ ಜೊತೆ ನಾನಿದ್ದೀನಿ.
ಜೊತೆ ಇದ್ರೆ ಇದೇ ಅಲ್ಲ, ಸಮುದ್ರದಷ್ಟು ಕಷ್ಟ ಬಂದ್ರು ನಾನು ಎದುರ್ಸಕ್ ರೆಡಿ ಇದ್ದೀನಿ. ಮುಂದೆ ಏನು ಅಂತ ಕಂಗಾಲಾಗಿದ್ ನನಗೆ ನೀವ್ ನನ್ ಜೊತೆ ಇರ್ತೀನಿ ಅಂತ ಹೇಳಿದ ಮಾತು ನೂರಾರು ದಾರಿ ತೋರಿಸ್ತಿವೆ. ಥ್ಯಾಂಕ್ಸ್ ಅಪ್ಪ. ಸರಿ, ತಿಂಡಿ ರೆಡಿ ಇದೆ, ಎಲ್ರು ತಿಂಡಿ ತಿಂತೀರಾ? ಲೇ ಮೀನು, ತಿಂಡಿ ಬೇಕಾ ಅಂತ ನಯಾ ವಿನಯ ಸೌಜನ್ಯದಿಂದ ಕೇಳೋದಲ್ವೇನೆ? ಒಳ್ಳೆ ಸಿಡುಕ್ ಮೂತಿ ಸಿದ್ದಮಂತರ ಮೂತಿ ಊದಿಸ್ಕೊಂಡ್ ಕೇಳ್ತಾ ಇದ್ಯಾ? ರೀ, ನನ್ ಮೂತಿ ಇರೋದೇ ಹಂಗೆ ರೀ. ಏನಮ್ಮ ನೀವು ತಿಂಡಿ ತಿಂತೀರಾ ಅಂತ ಕೇಳ್ತಿದ್ದೀರಲ್ಲ, ನನ್ಗಂತೂ ಹಸುವಾಗಿ ಹೊಟ್ಟೆ ತಾಳ ಆಗ್ತಾ ಇದೆ. ಬೇಗ ಬಡಿಸಿಪ್ಪ. ಬರ ಕೂತ್ಕೊಳ್ಳು. ಹೌದೌದು, ನನ್ಗಂತೂ ಹೊಟ್ಟೆ ತುಂಬಾ ಹಸುವಾಗ್ತಿದೆ. ಸರಿ, ನಾವು ಹೊರಡ್ತೀವಿ. ಅಯ್ಯೋ ನಾರಾಯಣ, ಏನಿದು ಹೊರಡ್ತೀನಿ ಅಂತಿದ್ದೀರಲ್ಲ? ಇವತ್ತು ಇಲ್ಲೇ ನಮ್ ಜೊತೆನೆ ಕೂತ್ಕೊಂಡು ತಿಂಡಿ ತಿನ್ಬೇಕು ಪ್ಲೀಸ್. ಅಪ್ಪ ಪ್ಲೀಸ್. ಬೀಗ್ರೆ, ಬನ್ನಿ ಕೂತ್ಕೊಳ್ಳಿ. ಆಯ್ತು ನಾರಾಯಣ, ಜಮಾಯಿಸದೆ. ಪ್ರಾರ್ಥನಾ, ಯುವ, ನೀವು ಯಾವುದೇ ವಿಚಾರಕ್ಕೂ ಯೋಚನೆ ಮಾಡಬೇಡಿ. ಈ ಕೇಸ್ನ ನಾನು ಹ್ಯಾಂಡಲ್ ಮಾಡಿಸ್ತೀನಿ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ಓಕೆ? ಸರಿ ಮಾವ. ಸರಿ, ಹೊರಡೋಣ್ವಾ? ಬರ್ತೀನಿ ಕಂದ, ಬರ್ತೀನಿ ಯುವ. ಅದ್ಗೆ ಅಣ್ಣ, ಬರ್ತೀನಿ. ಬರ್ತೀನೋ ಪುಟ್ಟ? ಆಮೇಲೆ ಯುವ, ಇನ್ನೊಂದು ವಿಷಯ ಹೇಳೋದು ಮರ್ತಿದ್ದೆ. ಒಂದು ಹೊಸ ಪ್ರಾಜೆಕ್ಟ್ ಬಗ್ಗೆ ಡೀಟೇಲ್ಸ್ ಹೇಳಬೇಕಿತ್ತು. ಆಮೇಲೆ ಮನೆ ಕಡೆ ಬಾ. ಸರಿ ಮಾವ. ಆಮೇಲೆ ಅಂತಂದ್ರೆ ನಿನ್ ಹೆಂಡತಿಗೆ ಪೂರ್ತಿ ಸಮಾಧಾನ ಮಾಡದ್ಮೇಲೆ ಅಂತ, ಗೊತ್ತಾಯ್ತಾ? ಆಯ್ತು ಮಾವ. ಹ್ಞೂ, ಓಕೆ ಓಕೆ, ನಾನು ಆಮೇಲೆ ಫೋನ್ ಮಾಡ್ತೀನಿ. ನನಗೆ ಈಗ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಅಯ್ಯೋ ಯುವ, ಏನ್ ಮಾಡ್ತಿದ್ದೀರಾ? ಬಿಡಿ ಯುವ. ಬಿಡಲ್ಲ. ಯುವ, ನಿಮ್ದು ಯಾವಾಗ್ಲೂ ಇದಾಯ್ತು, ಬಿಡಿ. ನನ್ನ ಹೆಂಡತಿ ಇಷ್ಟು ಖುಷಿಯಾಗಿರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮಾತ್ರ ಬಿಡೋದು. ನಿಮ್ಮ ಹತ್ರ ಹೇಳ್ದೆ ಇನ್ಯಾರ ಹತ್ರ ಹೇಳಿ? ಹೇಳ್ತೀನಿ ಬಿಡಿ. ಬಿಟ್ಟೆ. ಈಗ ಹೇಳಿ, ಏನು ಮೇಡಮ್ ಅವ್ರ ಮುಖ ಮುದುಡಿರೋ ತಾವರ ಥರ ಇದ್ದಿದ್ದು ಅರಳಿರೋ ತಾವರ ಆಗ್ಬಿಟ್ಟಿದೆ? ನನ್ನ ಈ ಸಂತೋಷಕ್ಕೆ 2 ಕಾರಣ ಇದೆ. ಮೊದಲನೇದು ಅಪ್ಪ ಮನೆಗ್ ಬಂದಿದ್ದು. 2ನೇದು ಅಪ್ಪ ನನ್ ಜೊತೆ ಇರ್ತೀನಿ, ಯಾವುದಕ್ಕೂ ಹೆದರ್ಬೇಡ ಅಂತ ಧೈರ್ಯ ಹೇಳಿದ್ದು. ಓಹೋ, ನಿಮ್ಮ ಅಪ್ಪ ಮಾತ್ರ ನಿಮ್ ಜೊತೆ ಇದ್ರೆ ಸಾಕಾ? ಈ ಬಡಪಾಯಿ ಗಂಡ ಬೇಡವಾ? ನಿನ್ನೆಗಿಂತ ಇನ್ನೂ ಹೆಚ್ಚು ಪ್ರೀತಿ ಮಾಡೋ ಆಸೆ ನನದು, ನಿನ್ನ ಎದೆಗೆ
ನೀವಿಲ್ದೆ ನಾನಿಲ್ಲ, ನೀವಿಲ್ದೆ ನನ್ನ ಉಸಿರಿಲ್ಲ. ನೀವಿಬ್ರು ನನ್ಗೆರಡು ಕಣ್ಗಳಿದ್ದ ಹಾಗೆ. ಅಪ್ಪ ಇವತ್ತು ಫಸ್ಟ್ ಟೈಮ್ ನಿನ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ಅಂತ ಹೇಳಿದ್ರು. ಆದ್ರೆ ನೀವು ಯಾವಾಗ್ಲೂ ನನ್ ಜೊತೆನೇ ಇದ್ದೀರಾ. ಇದಕ್ಕಿಂತ ನನ್ ಖುಷಿಗೆ ಬೇರೆ ಕಾರಣ ಬೇಕಾ? ನೀವಿಬ್ರು ನನ್ ಜೊತೆಗಿದ್ರೆ ಈ ಜಗತ್ತಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು ಅನ್ನೋ ಆತ್ಮವಿಶ್ವಾಸ ಬರುತ್ತೆ ಯುವ. ಖಂಡಿತ ನೀವೇನ್ ಬೇಕಾದ್ರೂ ಸಾಧಿಸ್ತೀರಾ. ಮೊದಲೇ ನೀವು ಯಾರ ಮಗಳು ಹೇಳಿ? ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆನಂದ್ ಮಹೇಂದ್ರ ಅವ್ರ ಮಗಳು. ಅಂದ್ಕೊಳ್ಳೋದನ್ನ ಸಾಧಿಸೋದು ನಿಮ್ ರಕ್ತದಲ್ಲೇ ಇದೆ. ನಾನ್ ನಮ್ಮ ಅಪ್ಪನ ಮಗಳಷ್ಟೇ ಅಲ್ಲ, ಸ್ಕೆಚ್ ಹಾಕಿ ಕೂಡ ಲೈಫ್ನ ಕಟ್ಕೊಳ್ಬೋದು ಅಂತ ತೋರಿಸ್ಕೊಟ್ಟಿರೋ ದಿ ಗ್ರೇಟ್ ಮಿಸ್ಟರ್ ಯುವರಾಜ್ ಅವ್ರ ಹೆಂಡ್ತಿನೂ ಕೂಡ ಹೌದು. ಮೀನು, ಮಗ ಸೊಸೆ ಸಂತೋಷವಾಗಿದ್ದಾರೆ ಅಂದ್ರೆ ಅವ್ರ ಮನ್ಸು ಸರಿಯಾಗಿದೆ ಅಂತ ಆಯ್ತು. ನೋಡು, ಅವ್ರ ಮನ್ಸನ್ನ ಸರಿ ಮಾಡೋದಕ್ಕೆ ಆನಂದ ಮಹೀಂದ್ರ ಅವರೇ ಬರ್ಬೇಕಾಯ್ತು. ಬರ್ದೆ ಏನ್ ಮಾಡ್ತಾರೆ? ಇಷ್ಟೆಲ್ಲ ರಾಮಾಯಣ ಆಗೋಕೆ ಅವರೇ ತಾನೇ ಕಾರಣ. ಅದೆಲ್ಲ ಗೊತ್ತಾಗದೆ ಇರೋಷ್ಟು ದಡ್ರೇನಲ್ಲ ಅವರು. ಅದಕ್ಕೆ ತಮ್ಮ ತಪ್ಪನ್ನ ತಿಪ್ಪೆ ಸಾರ್ಸಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಇಲ್ಲ ಅಂದ್ರೆ ಅವ್ರು ಈ ಮನೆ ಹೊಸಲು ತುಳಿತಿದ್ರಾ? ಆಹಾ, ಯಾವ ವೈರ್ಗೆ ಯಾವ ಕನೆಕ್ಷನ್ ಕೊಡ್ಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ ಮೀನು. ನಾನು ಲಕ್ಷ್ಮೀಪತಿ ಆಗ್ಲೇ ಹೇಳಿದ್ ಕೇಳಿಸ್ತಾ? ಮೊದ್ಲು ನಂಬರ್ ಡಯಲ್ ಮಾಡಿದೀರಾ ನೋಡ್ಕೊಳ್ಳಿ. ಬಡ್ಡಿ ದುಡ್ಡು ಕಣೆ, ಕೊಡ್ತಾರೆ. ನನ್ ಫೋನ್ ಮಾಡದೆ ಆದ್ರೂ ಕೊಡ್ತಾರೆ. ಮೇಡಮ್ ಅವ್ರು ಇದೇ ಖುಷಿನಲ್ಲಿ ತೇಲ್ತಾ ಇರಿ. ನಾನು ಹೋಗ್ಬಿಟ್ಟು ನಿಮ್ಮಪ್ಪ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಅದೇನು ಅಂತ ಕೇಳ್ಕೊಂಬರ್ತೀನಿ. ಸರಿನಾ? ಸರಿ, ಹೋಗ್ಬಿಟ್ ಬನ್ನಿ. ಯುವ, ರಾಮ್, ಇಷ್ಟು ಅರ್ಜೆಂಟಾಗಿ ನನ್ನನ್ನು ಬರಕ್ ಯಾಕೆ ಹೇಳಿದ್ರಿ? ಏನ್ ವಿಷಯ? ನಾನ್ ನಿನ್ನ ಹತ್ರ ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ನಲ್ಲ, ಇವತ್ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓ, ಎಷ್ಟು ದಿನದಿಂದ ಮೀಟ್ ಮಾಡಿಸ್ತೀನಿ ಅಂತ ಹೇಳ್ತಿದ್ರಿ. ಇವತ್ತು ಅದಕ್ಕೆ ಟೈಮ್ ಬಂತು ನೋಡಿ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾರು ರಾಮ್ ಅದು? ನಾವು ಮೀಟ್ ಮಾಡಕ್ ಹೋಗ್ತಿರೋ ವ್ಯಕ್ತಿ ಯಾರು? ಅವ್ರು ಯಾರು ಅಂತ ಹೇಳಲ್ಲ, ನೇರವಾಗಿ ಅಲ್ಲೇ ಕರ್ಕೊಂಡು ಹೋಗ್ತೀನಿ, ನೀನೇ ನೋಡು. ಹೋಗ್ತಿರೋದೇ ಅವ್ರನ್ನ ಮೀಟ್ ಮಾಡಕ್ಕೆ. ಹೋಗ್ತಿರೋವಾಗ್ಲೇ ಅವ್ರು ಯಾರು ಅಂತ ಹೇಳ್ಬಿಟ್ರೆ ನಿಮ್ ಗಂಟೆನ್ ಕಳ್ದು ಹೋಗತ್ತಾ? ಅವ್ರು ಯಾರು ಅಂತ ಈಗ್ಲೇ ಹೇಳಿದ್ರೆ ಕ್ಯೂರಿಯಾಸಿಟಿ ಕಮ್ಮಿ ಆಗಲ್ವಾ? ನೀವ್ ಹೇಳ್ದೆ ಹೋದ್ರು ಅಲ್ಲಿ ಹೋದ್ಮೇಲೆ ಅವ್ರು ಯಾರು ಅಂತ ಗೊತ್ತಾಗೇ ಆಗತ್ತಾನೆ. ಅಲ್ಲಿವರೆಗೆ ವೆಯ್ಟ್ ಮಾಡು. ಹೇಳ್ದೆ ಇದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಬಿಡಿ. ಬೈದವೇ ಪಾವ್ನಿ, ಮನೇಲಿ ಪರಿಸ್ಥಿತಿ ಹೇಗಿದೆ? ಪರಿಸ್ಥಿತಿ ಚೆನ್ನಾಗಿಲ್ಲ ರಾಮ್. ಅಕ್ಕ ತುಂಬಾ ಅಪ್ಸೆಟ್ ಆಗಿದ್ದಾಳೆ, ಅಪ್ಪ ಕೂಡ. ಆದ್ರೆ ಅದನ್ನ ತೋರಿಸ್ಕೊಂಡ್ರೆ ನಾವೆಲ್ಲ ಟೆನ್ಷನ್ ಮಾಡ್ಕೋತೀವಿ ಅಂತ ತೋರಿಸ್ಕೋತಿಲ್ಲ ಅಷ್ಟೆ. ಬಟ್ ಒಂದಂತೂ ನಿಜ ರಾಮ್, ಅಪ್ಪ ಇದನ್ನೆಲ್ಲ ಸುಮ್ಮನೆ ಬಿಡಲ್ಲ. ಇದಕ್ಕೊಂದು ಲಾಜಿಕಲ್ ಎಂಡ್ ಕೊಟ್ಟೇ ಕೊಡ್ತಾರೆ. ಇದ್ರಲ್ಲಿ ಏನಾದ್ರೂ ಮಾಮ್ ಇನ್ವಾಲ್ವ್ ಆಗಿದಾರ? ಅವ್ರೇನಾದ್ರೂ ಇನ್ವಾಲ್ವ್ ಆಗಿದ್ರೆ ಇದ್ರ ಪರಿಣಾಮ ಬೇರೆನೇ ಆಗುತ್ತೆ. ಅವ್ರು ಇದ್ರಲ್ಲಿ ಇನ್ವಾಲ್ವ್ ಆಗಿದಾರೋ ಇಲ್ವೋ? ಹಲೋ ರಾಮ್, ಏನಾಯ್ತು? ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಏನೂ ಇಲ್ಲ ಪಾವ್ನಿ, ನಿನ್ ಡ್ಯಾಡ್ ಮತ್ತೆ ಪ್ರಾರ್ಥನಾ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ ರಾಮ್. ನಮ್ಮ ಮನೆಯವ್ರು ತಪ್ಪು ಮಾಡಿಲ್ಲ ಅಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದ್ಬಿಡಿ, ಅಪ್ಪ ನಿಮ್ಮ ಮನೆಯವ್ರ ಹತ್ರ ಮಾತಾಡಿ ನಿಮ್ಮ ಮನೆಯವ್ರನ್ನ ನಮ್ಮ ಮನೆಗೆ ಮದ್ವೆ ವಿಚಾರವಾಗಿ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ರಲ್ಲ, ಅದೇನಾಯ್ತು? ಮನೇಲಿ ಮಾತಾಡಿದ್ರಾ? ಅದು ಏನದು ಅಂತ ರಾಗ ಎಳಿತಿದ್ದೀರಾ? ಅಪ್ಪ ಮತ್ತೆ ಆ ಟಾಪಿಕ್ ಬಗ್ಗೆ ನನ್ನನ್ನು ಕೇಳಿದ್ರೆ ನಾನೇನ್ ಹೇಳ್ಬೇಕು? ಈ ವಿಷಯನ ನಿಮ್ಮ ಅಮ್ಮಂಗೆ ಹೇಳಿದೀರಾ ಇಲ್ವಾ? ನಿಮ್ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ನಿಮ್ಮಮ್ಮ ನಮ್ಮ ಮನೆಗೆ ಬರಕ್ ಒಪ್ಕೊಂಡಿಲ್ಲ ಅನ್ಸತ್ತೆ.
ನಿಮ್ಮ ಎಕ್ಸ್ಪ್ರೆಷನ್ ನೋಡ್ತಿದ್ರೆ ನಿಮ್ಮಮ್ಮ ನಮ್ಮ ಮನೆಗೆ ಬರಕ್ಕೆ ಒಪ್ಕೊಂಡಿಲ್ಲ ಅನ್ಸತ್ತೆ. ಯಾಕೆ ನಿಮ್ಮಮ್ಮಂಗೆ ಮದ್ವೆ ಇಷ್ಟ ಇಲ್ವಾ? ಮತ್ತೆ ಮದ್ವೆಗೆ ಒಪ್ಕೊಂಡ್ರು ಅಂತ ಹೇಳಿದ್ರಿ? ಛೇ ಹಾಗೇನು ಇಲ್ಲ ಪಾವ್ನಿ. ಇನ್ಫ್ಯಾಕ್ಟ್ ಅಮ್ಮ ಒಂದು ಒಳ್ಳೆ ದಿನ ನೋಡಿ ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತ ಇದ್ದಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ಏನೋಪ್ಪ, ನಿಮ್ಮ ಮಾತು ಕೇಳ್ತಿದ್ರೆ ನಿಮ್ಮಮ್ಮ ನಮ್ಮ ಮದ್ವೆಗೆ ಒಪ್ಪಿರೋದೇ ಡೌಟು ಅನ್ಸತ್ತೆ. ಅತ್ತೆ, ಅರೆ ಯುವ, ಬನ್ನಿ. ಪ್ರಾರ್ಥನಾ ಹೇಗಿದ್ದಾಳೆ? ಅವ್ರ ಅಪ್ಪನೇ ಬಂದ್ ಧೈರ್ಯ ಹೇಳಿದ್ಮೇಲೆ ನನ್ನ ಹೆಂಡತಿ ಮುಗ್ದಲ್ಲಿ ಫುಲ್ ಗೆಲುವು ಕಾಣಿಸ್ತಿದೆ ಅತ್ತೆ. ಆ ಆಶ್ರಮದ ಇನ್ಸಿಡೆಂಟ್ ಆದಾಗಿಂದ ಪಾಪ ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ರು. ನಾವೆಲ್ಲ ಎಷ್ಟು ಸಮಾಧಾನ ಮಾಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಮಾವನೇ ಬಂದು ಅವ್ರ ಹತ್ರ ಮಾತಾಡ್ದಾಗಿಂದ ಅವರಲ್ಲಿ ಏನೋ ಒಂದು ಹೊಸ ಧೈರ್ಯ ಬಂದ್ಬಿಟ್ಟಿದೆ. ಅವಳಿಗೆ ಅಪ್ಪ ಅಂದ್ರೇನೆ ಒಂದು ಖುಷಿ. ಅಂಥದ್ರಲ್ಲಿ ಅವಳ ಅಪ್ಪನೇ ಹೋಗಿ ಒಂದು ಸಮಾಧಾನ ಮಾಡಿ ಬಂದಿದ್ದಾರೆ ಅಂದ್ರೆ ಅವಳ ಖುಷಿಗೆ ಮತ್ತಷ್ಟು ರೆಕ್ಕೆ ಪುಕ್ಕ ಬಂದಿದೆ. ಅದಕ್ಕೆ ಸ್ವಲ್ಪ ಧೈರ್ಯವಾಗಿದ್ದಾಳೆ ಅಂತ ಕಾಣುತ್ತೆ. ನನ್ನ ಹೆಂಡತಿ ಮುಖದಲ್ಲಿ ಮತ್ತೆ ನಗು ಮೂಡೋ ಹಾಗೆ ಮಾಡಿದ್ದಕ್ಕೆ ಮಾವಂಗ್ ಥ್ಯಾಂಕ್ಸ್ ಹೇಳಬೇಕು. ಹಾಗೆ ಅದೇನೋ ಹೊಸ ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಮಾವ ಎಲ್ಲಿದಾರತ್ತೆ? ಮೇಲಿದ್ದಾರೆ, ನೀವು ಹೋಗಿ ಮಾತಾಡ್ತೀರಿ, ನಾನು ಕಾಫಿ ತಗೊಂಡ್ ಬರ್ತೀನಿ. ಸರಿ ಅತ್ತೆ. ಮಾವ, ಓ ಯುವ, ಬಂದ್ಯಾ? ಬಾ ಕೂತ್ಕೋ. ಥ್ಯಾಂಕ್ಸ್ ಮಾವ. ಥ್ಯಾಂಕ್ಸ್ ಹೇಳೋದು ಹಾಗಿರ್ಲಿ, ನಿನ್ನ ಹೆಂಡತಿನ ಸಮಾಧಾನ ಮಾಡಿದ್ಯಾ? ನಾನು ಥ್ಯಾಂಕ್ಸ್ ಹೇಳಿದ ಅದಕ್ಕೆ ಮಾವ. ನಾನು ಪ್ರಾರ್ಥನೆಗೆ ಸಮಾಧಾನ ಮಾಡೋದಕ್ಕಿಂತ ಅವ್ರು ನಿಮ್ಮ ಮಾತು ಕೇಳಿನೇ ಸಮಾಧಾನ ಆಗ್ಬಿಟ್ಟಿದ್ದಾರೆ. ತುಂಬ ಟೆನ್ಷನ್ ಮಾಡ್ಕೊಂಡಿದ್ದು ಪ್ರಾರ್ಥನಾ ಅವರು ನೀವು ಮನೆಗೆ ಬಂದು ಹೋದ್ಮೇಲೆ ತುಂಬ ಕೂಲ್ ಆಗಿದ್ದಾರೆ. ನಾನಂತಲ್ಲ ಯುವ, ಒಬ್ಬ ವ್ಯಕ್ತಿ ಸ್ವಂತದವ್ರು ಯಾರೇ ಸಮಾಧಾನ ಮಾಡಿದ್ರು ಅದು ಖಂಡಿತ ವರ್ಕ್ ಆಗೇ ಆಗತ್ತೆ. ಅಂದ್ಹಾಗೆ ನಾನಿನ್ನ ಬರೋಕ್ ಹೇಳಿದ್ದು ಈ ಫೈಲ್ ವಿಚಾರ ಮಾತಾಡೋದಕ್ಕೆ. ಇಲ್ಲಿ ನೋಡು, ಡಿಸಿಪಿ ಫೋನ್ ಮಾಡಿದ್ದಾರೆ. ಒಂದ್ ನಿಮಿಷ ಯುವ. ಹೇಳಿ ವಿಶ್ವನಾಥ್. ಆನಂದ್, ಆಶ್ರಮಕ್ಕೆ ಸಪ್ಲೈ ಆಗ್ತಿದ್ದ ಫುಡ್ಡಲ್ಲಿ ವಿಷಯ ಬೆರೆಸಿದ್ಯಾರು ಅಂತ ಗೊತ್ತಾಯ್ತು. ಹೌದಾ? ಯಾರದು? ಆ ಕೆಲಸ ಮಾಡಿದ್ದು ಅವತ್ತು ಶೆಡ್ ಹತ್ರ ಹೋಗಿದ್ರಲ್ಲ ಹುಡುಗರು, ಅವರೇ. ಆದ್ರೆ ಆ ರೀತಿ ಕೆಲಸ ಮಾಡೋದಕ್ಕೆ ಹೇಳಿರೋದು ನಿನ್ನ ಬಿಸ್ನೆಸ್ ವೈರಿ ದಮಯಂತಿ. ವಾಟ್? ಆದ್ರೆ ಆ ರೀತಿ ಕೆಲಸ ಮಾಡೋದಕ್ಕೆ ಹೇಳಿರೋದು ನಿನ್ನ ಬಿಸ್ನೆಸ್ ವೈರಿ ದಮಯಂತಿ. ವಾಟ್? ನೀನ್ ಏನ್ ಹೇಳ್ತಾ ಇದ್ಯಾ? ಹೌದು, ಇಷ್ಟೆಲ್ಲ ಅನಾಹುತಕ್ಕೆ ಆ ಲೇಡಿಯೇ ಕಾರಣ. ಕನ್ಫರ್ಮಾ? ಇದನ್ನೆಲ್ಲ ಅವಳೇನ ಮಾಡ್ತಿರೋದು? ಹೌದು ಆನಂದ್. ಅವಳೇ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನಿಮ್ ಮನೆ ಮುಂದಿರೋ CCTV ಮತ್ತೆ ಸುತ್ತಮುತ್ತರ CCTV ಫುಟೇಜಸ್ ಇಂದ ಆ ಶೆಡ್ ಹತ್ರ ಬಂದಿರೋ ಹುಡುಗರು ಗಾಡಿ ನಂಬರ್ ಸಿಕ್ತು. ಆ ಗಾಡಿನ ಟ್ರೇಸ್ ಮಾಡಿದ್ದಕ್ಕೆ ಅವ್ರು ಯಾರು, ಅವ್ರು ಎಲ್ಲಿದ್ದಾರ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವ್ರನ್ನ ಎತ್ತಾಕೊಂಡು ಬಂದ್ವಿ. ನಮ್ದೇ ಆದ ಸ್ಟೈಲಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಅವ್ರು ಸತ್ಯ ಬಾಯ್ಬಿಟ್ರು.
ಇಷ್ಟೆಲ್ಲ ಅನಾಹುತಕ್ಕೆ ಅವಳೇ ಕಾರಣನಾ? ನಿನ್ ಮೇಲಿರೋ ಬಿಸ್ನೆಸ್ ಹಾಗೇನಾ ಈ ರೀತಿ ತೀರ್ಸ್ಕೊಂಡಿದಾರೆ ಕಣ. ನೀನು ಪರ್ಸನಲ್ ಆಗಿ ಅಪ್ರೋಚ್ ಮಾಡಿದ್ದಕ್ಕೆ ಈ ವಿಷಯ ತಿಳಿಸ್ತಾ ಇದ್ದೀನಿ. ಮುಂದಕ್ಕೆ ಏನ್ ಮಾಡಬೇಕು ನೀನೇ ಡಿಸೈಡ್ ಮಾಡು. ಮಾವ ಏನಾಯ್ತು? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ವಿಷ ಹಾಕಿದ್ ಯಾರು ಅಂತ ಗೊತ್ತಾಯ್ತಾ? ಮಾವ ಮಾವ ರೀ 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 ಯುವ ಎಲ್ಲಿ ಹೋಗ್ತಿದ್ದಾರೆ ಇವರು? ಗೊತ್ತಿಲ್ಲ ಅತ್ತೆ. DCP ಫೋನ್ ಮಾಡಿದ್ರು. ಮೋಸ್ಟ್ಲಿ ವಿಷ ಹಾಕಿದ್ ಯಾರು ಅಂತ ಗೊತ್ತಾಗಿರ್ಬೇಕು. ಅಯ್ಯೋ ದೇವ್ರೆ, ಕೋಪದಲ್ಲಿ ಇವ್ರು ಏನ್ ಅನಾಹುತ ಮಾಡ್ಕೋತಾರೋ ಏನೋ. ಯುವ, ನೀವು ಅವ್ರನ್ನ ಒಬ್ಬರನ್ನೇ ಹೋಗೋದಕ್ ಬಿಡ್ಬೇಡಿ ಪ್ಲೀಸ್. ಸರಿ ಅತ್ತೆ, ನೀವು ಟೆನ್ಷನ್ ತಗೋಬೇಡಿ, ನಾನು ಹೋಗಿ ನೋಡ್ತೀನಿ.